ಇವರು ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ನಟನೆ ಮಾಡ್ತಿದ್ರೆ ಹೌದಾ? ನೋಡ್ರಿ ಹಿಂಗೆ ಇರುತ್ತೆ. ಇವ್ರು ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ನಟನೆ ಮಾಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಇನ್ನ ಇವರು ಡ್ಯಾನ್ಸ್ ಅಂತೂ ಶಾನೆ ಟಾಪ್ ಆಗಿರ್ತೈತೆ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾನೆ ಟಾಪ್ ಬೆಡಗಿ ಅದಿತಿ ಪ್ರಭುದೇವ. ಇವತ್ತು ನಮ್ಮ ಬಾಸ್ ಟಿವಿ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಹಿಂಗ ಅವಾಗ ಕ್ವಾಟ್ಲೆ ಕೊಟ್ರೆ ನಾವು ಸೂಪರ್ ಆಗಿರುತ್ತೆ. ಅದು ಟೆನ್ಷನ್ ಅಲ್ಲಿ ಇದೀನಿ ನಾನು, ಅದನ್ನ ಈ ರೀತಿಯಾಗಿ ತೀರ್ಸ್ಕೊತಾ ಇದ್ದೀನಿ. ಬಿಟ್ಬಿಟ್ರ ಸಾಕು ಅಂತಿದ್ರಲ್ಲ, ನಿಜ. ಹೇಳಿ. ಅಂದೊಂದಿತ್ತು ಕಾಲ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಈಗ ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಎಲ್ಲ ಕಲಾವಿದ್ರ ಕನ್ಸು ದೊಡ್ಡ ಮನೆ ಪ್ರೊಡಕ್ಷನ್ ಅಲ್ಲೋ ಅಥವಾ ಅವ್ರದ್ದು ಏನಾದ್ರೂ ಒಂದು ಟಚ್ ಅಲ್ಲಿ ಇರ್ಬೇಕು ಆ ಸಿನಿಮಾಗೆ, ಆ ಥರದ್ದು ಒಂದು ಇರ್ಲಿ ಅನ್ನುವಂಥ ಖುಷಿ ಇರುತ್ತೆ. ಸೊ ಅಂತ ದೊಡ್ಡ ಮನೆ ಕುಡಿಯೊಟ್ಟಿಗೆನೆ ನನಗೆ ಕೆಲಸ ಮಾಡುವಂಥ ಅವಕಾಶ ಇದ್ದು ತುಂಬಾ ತುಂಬಾ ಅದೃಷ್ಟವಂತೆ ಅಂತ ಅನ್ಕೊಂತೀನಿ. ಅಂಡ್ ಅವ್ರದ್ದೊಂಥರ ಲೆಗಸಿ, ಈ ಹಂಬಲ್ ಆಗಿರೋದು, ಕಾಮ್ ಅಂಡ್ ಕಂಪೋಸ್ಡ್ ಆಗಿರೋದು, ಪಾಸಿಟಿವ್ ಆಗಿರೋದು, ಅದೊಂಥರ ಲೆಗಸಿನ ವಿನಯ್ ಸರ್ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಟನೆಗೆ ಏನಾದ್ರು ಸ್ವಲ್ಪ ದಿನಗಳ ಕಾಲ ವಿರಾಮ ಏನೋ ಕೊಡ್ತಿದ್ದೀರಾ ಅಂತ ನನಗೆ. ವಿರಾಮ ತಗೊಂಡೇ ಬಿಟ್ಟಿದ್ದೀನಲ್ಲ ಇವಾಗ. ಅಂದ್ರೆ ಮಗು ಆಗಿದೆ, ಮಗು ಸ್ವಲ್ಪ ದೊಡ್ಡದಾಗ್ಬೇಕು ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಈಗ ಇಂಡಸ್ಟ್ರಿಲಿ ನಾನಿಲ್ಲ ಅಂದ್ರೆ ನಂತರ ನೂರಾರು ಸಾವಿರಾರು ನನಗಿಂತ ಒಳ್ಳೆ ಕಲಾವಿದಿಯರು ಸಿಗ್ತಾರೆ. ಆದ್ರೆ ನನ್ನ ಮಗಳಿಗೆ ತಾಯಿ ಸಿಗಲ್ವಲ್ಲ. ಸೊ ನನಗೆ ಸ್ವಲ್ಪ ಆ ಕಡೆ ಪ್ರಿಯಾರಿಟಿ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಅವಳಿಗೆ 1 ವರ್ಷ ಇನ್ನೊಂದು ಸ್ವಲ್ಪ ದೊಡ್ಡೋಳಾಗ್ತಾಳೆ. ದೊಡ್ಡೋಳಾದ ತಕ್ಷಣ ಅಗೇನ್ ಕಮ್ ಬ್ಯಾಕ್ ಮಾಡ್ತೀನಿ. ನಾನು ಏನ್ ಹೇಳ್ತಾ ಬಂದ್ರೆ ಅಂದ್ರೆ ನಟನೆಗೆ ವಿರಾಮ ಏನಕ್ಕೆ ಅಂತಂದ್ರೆ ಮ್ಯೂಸಿಕ್ ಟೀಚರ್ ಆಗಿ ಬಡ್ತಿ ಪಡ್ತಿದ್ರಲ್ಲ ಅದಕ್ಕೆ. ಆ ತರ ಹೇಳಿದ್ರ, ಅದನ್ನು ನಿಜ ನೋಡಿ. ನಿಜವಾಗ್ಲೂ ಅದಕ್ಕೆ ಅಂತಾರೆ ಸ್ವಲ್ಪ ಸಂಗೀತ ಗಿಂಗೀತ ಏನಾದ್ರು ಬಂದಿದ್ರೆ ಅದು ಒಂದ್ ಕೆಲಸ ಮಾಡ್ಬೋದಿತ್ತು. ಜಸ್ಟ್ ಮಿಸ್. ಈಗ ಮಗಳಿಗೋಸ್ಕರ ಕಲಿಬೋದಲ್ಲ, ಯಾಕಂತಂದ್ರೆ ಲಾಲಿ ಹಾಡು ಮಗಳಿಗೋಸ್ಕರ ನಿದ್ದೆ ಅದು ಮಾಡೋದು. ನಾನು ದಿನ ಹೇಳ್ತೀನಿ, ಇದು ಒಂದ್ ದಿನ ಬಿಡದೆ ಎವ್ರಿ ಡೇ ಲಾಲಿ ಹಾಡಂತ್ರು ಹೇಳೇ ಮಲ್ಗೋದು. ನಾನು ಹಾಡಿದ್ರೇನೆ ನನ್ ಮಗಳು ಮಲ್ಗೋದು, ಅದನ್ನೇ ಅಭ್ಯಾಸ ಮಾಡ್ಸಿರೋದು. ಈಗ ಮಗಳಿಗೋಸ್ಕರ ಯಾವ ಹಾಡನ್ನ ಹಾಡ್ತಾರೆ, ಅದೊಂದೆರಡು ಲೈನ್ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಅಯ್ಯಯ್ಯೋ, ಟ್ರೈ ಇಲ್ಲ. ಬಟ್ ಇಲ್ಲಿ ಯಾರು ಇಲ್ವಲ್ಲ, ಮಲ್ಕೊಳಲ್ವಲ್ಲ. ನಾನೇ ಮಗು ಆಗ್ಬಿಡ್ತೀನಿ ಮೇಡಮ್. ನಾನ್ ಸುಮಾರು ಹಾಡುಗಳನ್ನ ಹೇಳ್ತೀನಿ. ಅದ್ರಲ್ಲಿ ಆಡಿ ಬಾ ಏನಕ್ಕಂದ ತುಂಬಾ ಹೇಳ್ತೀನಿ. ಅಯ್ಯೋ ಅದ್ರ ಈಗ ಹೇಳ್ಬೇಕು, ನಿಮ್ ಮಗಳಿಗೆ ಯಾವ್ದು ಹಾಡ್ ನೀವು ನಿಮ್ಮ ಬಾಯಲ್ಲಿ ಕೇಳಿದ ತಕ್ಷಣ ಯಾವ್ದು ತುಂಬಾ ಹಿಂಪಾಗುತ್ತೆ ಅಂಡ್ ಹಾಗೇನೆ ಅವ್ರು ಮಲಗ್ ಬಿಡ್ತಾರೆ ಅಂತ? ತುಂಬಾ ಹಾಡುಗಳು ಹೇಳ್ತೀನಿ. ಅದ್ರಲ್ಲೂ ಆಡಿ ಬಾ ಏನಕ್ಕಂದ ಹೇಳ್ತೀನಿ. ಈವನ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ನು ಹೇಳ್ತೀನಿ. ಆಮೇಲೆ ಸುದೀಪ್ ಸರ್ದು ಜೋಲಾಲಿ ಜೋಲಾಲಿ ಅದನ್ನು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಈಗ ಯಾವ ಹಾಡನ್ನ ಮೇಡಮ್ ಒಂದೆರಡು ಲೈನ್ ಮೇಡಮ್, ಬಿಕಾಸ್ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ತಾಯಿಗೂ ತಮ್ಮ ಮಗಳನ್ನ ಪೋಷಣೆ ಮಾಡುವಂತದ್ದಾಗಿರ್ಬೋದು. ಖಂಡಿತವಾಗ್ಲು. ಜೋಲಾಲಿ ಜೋಲಾಲಿ ಮಲಗಮ್ಮ ನನ್ನಮ್ಮ, ಬಾನು ಭೂಮಿ ನೀರು ತಂಗಾಳಿ, ನೆರಳ ಹಾಗೆ ಇರುವೆ ಜೊತೆಯಲ್ಲಿ, ಜೋಲಾಲಿ ಜೋಲಾಲಿ ಮಲಗಮ್ಮ ನನ್ನಮ್ಮ. ಇಲ್ಲಿ ಹಾಡಿದ್ರೆ ನಿಮ್ಮ ಮಗಳು ಮನೆಯಲ್ಲಿ ಮಲಗಿರ್ತಾರೆ. ಮಲಗಿಲ್ಲ, ಎದ್ದಿದ್ದಾಳಂತ ಫೋನ್ ಬಂದಿದೆ. ಓಕೆ. ಅಂಡ್ ಮದುವೆ ಆದ ನಂತರ ಹೀಗ್ ತಾನೇ ಹೇಳ್ತಾ ಇದ್ರಿ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ತಾಯ್ತನ ಅನ್ನೋದು ಮಗಳಿಗೆ ಏನ್ ಬೇಕು ಬೇಡ ಅನ್ನೋಂಥದ್ದು ಆತುರಿತಾ ಇರ್ತತೆ. ಸೊ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ? ಒಂದ್ ಕಡೆ ಸಿನಿಮಾ ರಂಗ, ಇನ್ನೊಂದ್ ಕಡೆ ಮನೆ ಜವಾಬ್ದಾರಿ, ಇನ್ನೊಂದ್ ಕಡೆ ಮಗಳ ಜವಾಬ್ದಾರಿ. ಸೊ ಎಷ್ಟು ಫೀಲ್ ಅನ್ನಿಸ್ತಿದೆ ಅಂಡ್ ಹಾಗೇನೆ ಹೇಗ್ ನಿಭಾಯಿಸ್ತಿದ್ದೀರಾ ಅಂತ? ಅಂದ್ರೆ ನಮ್ಮೆಲ್ರು ನಿಮ್ ತಾಯಿನೂ ಸೇರಿಸಿ ಹೇಳ್ತೀನಿ. ನಮ್ ತಾಯಂದ್ರೆಲ್ಲ ಮಲ್ಟಿ ಟಾಸ್ಕರ್ಸ್ ಆಯ್ತಾ. ನೋಡಿ, ಅಪ್ಪ ಹೆಂಗೆ ಇರ್ಲಿ ಅವ್ರನ್ನ ಮ್ಯಾನೇಜ್ ಮಾಡ್ತಿರ್ತಾರೆ. ಅಲ್ಲೊಬ್ರು ಟವಲ್ ಕೇಳ್ತಿರ್ತಾರೆ, ಇಲ್ಲೊಬ್ರು ಸಾಕ್ಸ್ ಹಾಕೊಡು ಅಂತಿರ್ತಾರೆ, ಇನ್ನೊಂದ್ ಕಡೆ ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ಕಟ್ಬೇಕಾಗಿರುತ್ತೆ. ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಎಂತದು ಇಲ್ಲ ಸರ್, ನಮ್ಗೆ ಆರಾಮಾಗಿದ್ದೀವಿ ಅಂತ ಹೇಳ್ಬೋದು. ಬಟ್ ಅದ್ ಮ್ಯಾನೇಜ್ ಆಗ್ತಿದೆ. ಅದ್ ನನಗೆ ಗೊತ್ತಿಲ್ಲದೆ ಅದು ದುಡ್ಕೊಂಡು ಹೋಗುತ್ತೆ. ಅದಕ್ಕೆ ಅಂತಾರೆ ಒಂಥರ ತಾಯಿ ಅನ್ನೋ ಪದಾನೇ ಒಂದ್ ಶಕ್ತಿ. ತುಂಬಾ ಜನ ಯಾರೇ ಆಗ್ಲಿ ಅವರ ಅಮ್ಮ ಅಂತ ವಿಷಯ ಬಂದಾಗ ಗೌರವನೇ ಬೇರೆ. ಎಂತ ಕಟುಕ ಕ್ರೂರಿ ಆಗ್ಲಿ, ಅಮ್ಮ ಅಂದ ತಕ್ಷಣ ಅವ್ನ್ಗೆ ಅದೇ ಅವ್ರ ಅಮ್ಮಂಗೆ ಏನಾದ್ರು ಬೈದ್ರೆ ಯಾರಿಗೂ ತಡ್ಕೊಳ್ಳೋದಕ್ಕಾಗಲ್ಲ. ಅಂತ ಒಂದು ಪ್ಲೇಸ್ ನನಗ್ ದೇವ್ರು ಕೊಟ್ನಲ್ಲ ಅಂತ. ಅಂದ್ರೆ ಅಮ್ಮ ಅನ್ನುವಂಥ ಒಂದು ಟೈಟಲ್
ಬಿರುದು ನಂಗೆ ಕೊಟ್ನಲ್ಲ ಅದೇ ಒಂದು ಅದೃಷ್ಟ. ಸೊ ಅದನ್ನ ಅರ್ಥಪೂರ್ಣವಾಗಿ ಜವಾಬ್ದಾರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಎಲ್ಲ ತಾಯಂದ್ರ ತರ ನಾನು ಒಬ್ಬ ಒಳ್ಳೆ ತಾಯಿ ಅನ್ಸ್ಕೋಬೇಕನ್ನೋದು ಆಸೆ ಅಷ್ಟೇ. ಮದುವೆ ಆದ್ಮೇಲೆ ಸಾಮಾನ್ಯವಾಗಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಗುವಿನ ಲಾಲನೆ ಪಾಲನೆ ಜೊತೆಗೆ ಸಿನಿಮಾಗಳನ್ನು ಸಹ ಮಾಡ್ಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಈಗ ತಾನೇ ರಿಲೀಸ್ ಆಗಿದ್ದ ಚೂಮಂತರು ಸಕ್ಸಸ್ ಆಯ್ತು, ಈಗ ಹನ್ನೊಂದಿತ್ತು ಕಾಲ. ಸೊ ಹೇಗ್ ನಿಭಾಯಿಸಿದ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮನೆ ಜವಾಬ್ದಾರಿ ಅಂತ? ಅಂದ್ರೆ ಒಂದೊಂದ್ಸಲಿ ಸ್ವಲ್ಪ ಕಷ್ಟ ಅನ್ಸ್ಬಿಡುತ್ತೆ. ಅಂದ್ರೆ ಡೇಟ್ಗಳು ಟೈಮ್ ಮ್ಯಾನೇಜ್ ಮಾಡೋದು. ಒಂದೊಂದ್ಸಲಿ ಸಿನಿಮಾದಲ್ಲಿ ಈಗ ಲೈಕ್ ಇದೊಂದು ಡೇಟ್ ಹೇಳಿರ್ತಾರೆ, ಸಡನ್ ಆಗಿ ಡೇಟ್ ಚೇಂಜ್ ಮಾಡ್ಬಿಡ್ತಾರೆ. ಆ ಡೇಟಲ್ಲಿ ನಾವೇನೋ ಮನೇಲಿನೋ ಬೇರೆ ನಮ್ದು ಪರ್ಸನಲ್ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ, ಈ ಕಡೆ ಬರೋದಕ್ಕೂ ಆಗಲ್ಲ. ಈ ತರದೆಲ್ಲ ತುಂಬಾ ಒಂಥರ ಏನಂತಾರೆ ಸಂಕಷ್ಟದ ದಿನಗಳು ಬಂದೇ ಬರುತ್ತೆ. ಸಂಹವ್ ಅದನ್ನ ಮ್ಯಾನೇಜ್ ಆಗ್ತಾ ಇದೆ. ಅಂದ್ರೆ ಗಾಡ್ಸ್ ಗ್ರೇಸ್ ಅದೇನು ತೊಂದರೆ ಆಗದೆ, ಸಿನಿಮಾ ತಂಡಕ್ಕೂ ತೊಂದರೆ ಆಗದೆ, ಮನೇಲೂ ಕೂಡ ಏನು ತೊಂದರೆ ಆಗದೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಅಂದ್ರೆ ರಿಲೀಸ್ ಆಗೋ ಎಲ್ಲ ಸಿನಿಮಾಗಳಿಗೆ ಹಂಗೆ ಆಗ್ಬಿಟ್ರೆ ಸ್ವಲ್ಪ ನನಗೂ ಸಮಾಧಾನ ಇರುತ್ತೆ. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ನಾನು ಮಾಡಿದಂಥ ಕೆಲ್ಸಕ್ಕೆ ನ್ಯಾಯ ಒದಗಿಸಿಲ್ಲ ಅನ್ನುವಂಥ ಗಿಲ್ಟ್ ಫೀಲು ಇರುತ್ತೆ. ಆ ಕಡೆ ಅಯ್ಯೋ ನಮ್ಮ ಪರ್ಸ್ನಲ್ ಕೆಲಸ ಮಾಡ್ಲಿಲ್ಲಲ್ಲ ಅನ್ನೋದು ಇರ್ತಿತ್ತು. ಈಗ ಸದ್ಯಕ್ಕೆ ಅದೇನು ಆಗ್ತಾ ಇಲ್ಲ. ಹಿಂಗೋ ಒಂದೊಂದ್ಸಲಿ ಕಷ್ಟ ಅನ್ಸುತ್ತೆ, ಬಟ್ ನಡ್ಕೊಂಡು ಹೋಗ್ತಾ ಇದೆ. ಅದೇ ಹೇಳ್ತಾರಲ್ಲ, ದಿಸ್ ಟು ಶಾಲ್ ಪಾಸ್. ಅಂದ್ರೆ ಈ ಟೈಮು ಹೋಗುತ್ತೆ. ನಾನು ಆಕ್ಚುಲಿ ಚೂಮಂತರ್ ಸಿನಿಮಾ ಪ್ರಮೋಷನ್ ಟೈಮಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾನು ಆ ಟೀಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದರಲ್ಲೂ ನಮ್ಮ ಡೈರೆಕ್ಟರ್ ನವನೀತ್ ಸರ್ ತುಂಬಾ ಚಂದ ಪ್ಲಾನ್ ಮಾಡಿದ್ರು. ನಮ್ಮ ಪ್ರಮೋಷನ್ ತುಂಬಾ ಚಂದ ಪ್ಲಾನ್ ಮಾಡಿದ್ರು. ಸೊ ಅದೇ ತರ ಆಗ್ಬಿಟ್ರೆ ನಮ್ಗೆ ಏನು ತೊಂದರೆನೇ ಇರಲ್ಲ. ಮದುವೆ ಆದ್ಮೇಲೆ ಕೆಲಸಗಳ ಜೊತೆ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ. ಅದಿತಿ ಪ್ರಭುದೇವರ ಎಸ್ಪೆಷಲಿ ಏನಂತಂದ್ರೆ ತುಂಬಾ ಆರೋಗ್ಯವಾಗಿರೋದಕ್ಕೆ ನೋಡ್ತಾ ಇರ್ತೀವಿ. ಬಿಕಾಸ್ ಯಾಕಂತಂದ್ರೆ ನಿಮ್ದೇ ಆದಂತಹ ಕೆಲವೊಂದು ಡಯಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಮದುವೆ ಆದ್ಮೇಲೆ ಪ್ರತಿಯೊಬ್ಬ ತಾಯಿಗೂ ಸಹ ಮಗು ಲಾಲನೆ ಪಾಲನೆಯಲ್ಲಿ ಅವರನ್ನ ಅವರೇ ಮರ್ತು ಬಿಟ್ಟಿರ್ತಾರೆ. ಬಟ್ ಒಂದ್ ಕಡೆ ಬಾಡಿ ಕೇರಿಂಗ್ ತಗೋಬೇಕು, ಒಂದ್ ಕಡೆ ಬ್ಯೂಟಿ ಕೇರಿಂಗ್ ತಗೋಬೇಕು, ಮಗಳು ಮತ್ತೆ ಸಿನಿಮಾಗಳು ಮತ್ತೆ ಮನೆ ಜವಾಬ್ದಾರಿ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಆಗಿರ್ಬೋದು, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ತುಂಬಾ ಜನ ನಾನು ಅದೇ ಬಾಣಂತನ ಅಂದ ತಕ್ಷಣ ತುಂಬಾ ಅದನ್ನ ನಾನು ಈ ಹಿಂದೆನೂ ಮಾತಾಡಿದ್ದೆ. ಫಿಸಿಕಲ್ ರೆಸ್ಟ್ ಅಂತಾರೆ. ಫಿಸಿಕಲ್ ರೆಸ್ಟ್ಗಿಂತ ಆಕ್ಚುಲಿ ಮೆಂಟಲ್ ರೆಸ್ಟ್ ಬೇಕು, ಮೆಂಟಲ್ ಪೀಸ್ ಬೇಕು. ಅದನ್ನ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅಂದ್ರೆ ಸಮಾಧಾನವಾಗಿರ್ಬೇಕು, ಎಷ್ಟಾಗುತ್ತೆ ಅಷ್ಟು ಖುಷಿಯಾಗಿರ್ಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ಪ್ರತಿಯೊಂದು ಹೋಗಿರುತ್ತೆ. ಬಾಡಿ ಅಂದ್ರೆ ನೋಡೋದಕ್ ಬಾಡಿ ಹೋಗ್ಲಿ, ನಾವು ತುಂಬಾ ಸ್ಟ್ರೈನ್ ಆಗಿರ್ತೀವಿ. ಅದು ನಾಟ್ ಅ ಜೋಕ್ ಅಲ್ಲ. ಬಾಡಿ ಸ್ಟ್ರೈನ್ ಆಗಿರುತ್ತೆ, ಮಾನಸಿಕವಾಗಿ ಸ್ಟ್ರೈನ್ ಆಗಿರ್ತೀವಿ, ಹಾರ್ಮೋನ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ, ಬಾಡಿ ಒಳಗಡೆ ಇರೋ ಪಾರ್ಟ್ಸ್ ಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಆಮೇಲೆ ಸಮಾಜ ನಮ್ಮನ್ನು ನೋಡೋ ದೃಷ್ಟಿ ಬದಲಾಗಿರುತ್ತೆ. ಎಲ್ಲರೂ ಒಂದೊಂದು ಹೇಳ್ತಿರ್ತಾರೆ, ಮಗುನ ಹಂಗ್ ನೋಡ್ಕೊ ಅಂತ. ಇದು ಒಬ್ರದು ಯಾರೋ ಬರ್ತಾರೆ ಈಸಿಯಾಗಿ, ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಅಯ್ಯೋ ಹೆಂಗಾಗ್ಬಿಟ್ಟಿದ್ಯಾ, ತುಂಬಾ ಈಸಿಯಾಗಿ ಮಾತಾಡ್ಬಿಡ್ತಾರೆ. ಈ ಕಡೆ ಏನಾದ್ರು ಕೆಲಸ ಮಾಡ್ತಿದ್ರೆ ಕೆಲಸದಲ್ಲಿ ತೊಂದರೆಗಳು ಶುರು ಆಗಿರುತ್ತೆ, ಕೆರಿಯರ್ ಹೋಗಿರುತ್ತೆ, ಎಲ್ಲ ಒಟ್ಟಿಗೆ. ಅಂದ್ರೆ ಮಗು ಆಗಿರೋ ಖುಷಿ ಒಂದ್ ಕಡೆ, ಆ ಮಗು ನಕ್ರೆ ಖುಷಿ ಒಂದ್ ಕಡೆ ಹಿಂಗಾಗಿರುತ್ತೆ. ಬಟ್ ಇದೆಲ್ಲಾ ಟೈಮಲ್ಲೂ ಒಂದೇ ಒಂದು ಕಾನ್ಸ್ಟೆಂಟ್ ಆಗಿ ಪ್ರತಿಯೊಬ್ಬ ತಾಯಿನೂ ಕರ್ಕೊಂಡು ಹೋಗೋದು ನನಗ್ ಅನುಭವಕ್ಕೆ ಅಂದ್ರೆ ಮಗುವಿನ ನಗು. ಅದ್ ನಕ್ಕು ಹಿಂಗೆ ಮಾಡ್ಬಿಡುತ್ತಲ್ಲ, ಹೋದ್ರೋಯ್ತೆಲ್ಲ ಅಂತ ಅನ್ಸುತ್ತೆ. ಸೊ ನನಗೂ ಹಂಗೆ ಅನ್ಸಿದ್ದು, ಹಂಗೆ ಹೋಗ್ತಾ ಇದೆ ಕೂಡ. ನೀವ್ ಹೇಳ್ದಂಗೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ತುಂಬಾ ಜನಕ್ಕೆ, ಅಂದ್ರೆ ನಂದು ಬೇಸಿಕಲಿ ಸ್ವಲ್ಪ ತೆಳುನೇ ಇದ್ದಿದ್ದು ನಾನು, ಬಹುಶಃ ಹಂಗಾಗಿ. ಆಮೇಲೆ ತುಂಬಾ ಜನಕ್ಕೆ ಅಂದ್ರೆ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ, ಈ ನಾವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಮತ್ತೆ ಸ್ವಲ್ಪ ಫುಡ್ ಡಯಟ್ ಅಲ್ಲಿ ಸ್ವಲ್ಪ ತೀರಾ ಜಂಕ್ನ ಅವಾಯ್ಡ್ ಮಾಡಿದ್ರೆ ಬ್ಯಾಕ್ ಟು ನಾರ್ಮಲ್ ಬೇಗ ಬಂದ್ಬಿಡ್ಬೋದು ಅಂತ ಹೇಳ್ತಾರೆ. ಕೆಲವ್ರಿಗೆ ಅದು ಪಾಸಿಬಲ್ ಆಗಲ್ಲ, ಒಬ್ಬೊಬ್ರು ಬಾಡಿ ನೇಚರ್ ಒಂದೊಂಥರ. ಸೊ ಥ್ಯಾಂಕ್ಫುಲಿ ನಾನು ಬೇಗ ಟ್ರಾನ್ಸ್ಫಾರ್ಮ್ ಮತ್ತೆ ಸ್ವಲ್ಪ ಮುಂಚಿನ ಇದಕ್ಕೆ ಬರ್ತಾ ಇದ್ದೀನಿ. ನಿಮ್ಮ ಹೆಣ್ಮಕ್ಳಿಗಾಗಿರ್ಬೋದು, ಬಿಕಾಸ್ ಹುಡುಗರಿಗಂತೂ ನೀವು ಟಿಪ್ಸ್ ಕೊಡೋದಕ್ಕಾಗಲ್ಲ, ಹೆಣ್ಮಕ್ಳಿಗೆ ಯಾರಾದ್ರು ಬ್ಯೂಟಿ ಸೀಕ್ರೆಟ್ಸ್ ಅನ್ನ ರಿವೀಲ್ ಮಾಡೋದಾದ್ರೆ? ಅಯ್ಯೋ ಟೆನ್ಷನ್ ಮಾಡ್ಕೊಬಿಡಿ, ಆರಾಮಾಗಿ ಖುಷಿಯಾಗಿ ನಕ್ಕೊಂಡಿರಿ. ಏನೇ ಕಷ್ಟ ಇದ್ರೆ ಇವತ್ತಿರುತ್ತೆ, ಇನ್ನೊಂದ್ ಸ್ವಲ್ಪ ದಿನ ಅದನ್ನು ಹೋಗುತ್ತೆ. ನಿಜ ಅಲ್ವಾ? ಹಂಗ ಅನ್ಸುತ್ತೆ ನಮಗೆ. ಬಿಕಾಸ್ ನಾನು ಪರ್ಸನಲಿ ತುಂಬಾ ಇದೇ ದೊಡ್ಡ ಕಷ್ಟ ಅಂತ ಎಲ್ಲ ಅನ್ಕೊಂಡಿದ್ರೆ ಅದು ಹೋಗಿರುತ್ತೆ, ಇನ್ನೊಂದ್ ಯಾವ್ದೋ ಬರುತ್ತೆ, ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಲೈಫಲ್ಲಿ. ಆರಾಮಾಗಿ ಖುಷಿಯಾಗಿರಿ ಅಷ್ಟೇ. ನಿಮ್ಮ ವ್ಲಾಗ್ಸ್ ಮೂಲಕ ಆಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಮಗಳ ವಿಡಿಯೋಸನ್ನೆಲ್ಲ ಶೇರ್ ಮಾಡ್ತಿರ್ತಾರೆ. ಅದನ್ನು ಸಹ ನಮ್ಮ ಕನ್ನಡಿಗರೆಲ್ಲರೂ ಸಹ ತುಂಬಾ ಇಷ್ಟಪಡ್ತಿರ್ತಾರೆ. ಸೊ ನಮಗೆ ಗೊತ್ತಿಲ್ದಿರುವಂತಹ ಒಂದಷ್ಟು ಮಗುವಿನ ತುಂಟಾಟಗಳನ್ನ ಹೇಳೋದಾದ್ರೆ, ರಿವೀಲ್ ಮಾಡೋದಾದ್ರೆ ಏನು ರಿವೀಲ್ ಮಾಡ್ತೀರಾ ಅಂತ? ಅಂದ್ರೆ ಮಕ್ಳಂದ್ರೆ ಹಂಗೆ ಅಲ್ವಾ, ಎಲ್ಲಾರ ಮಕ್ಳು ಹೆಂಗೋ ನನ್ ಮಗಳು ಹಂಗೇನೆ. ಅದೇ ನನ್ ಬಿಟ್ಟೆಲ್ಲೂ ಹೋಗಲ್ಲ. ಮತ್ತೆ ನಂದು ಪೆಟ್ಟಿದೆ ಚಾಕ್ಲೇಟ್ ಅಂತ, ಅವಳಿಗೆ ಸಖತ್ ಕ್ವಾಟ್ಲೆ ಕೊಡ್ತಾಳೆ, ಹೋಗಿ ಇಡ್ಕೊಂಡ್ ಗುಂಜಾಡ್ಬಿಡ್ತಾಳೆ. ಅವಳು ಆಕ್ಚುಲಿ ಚಾಕ್ಲೇಟ್ ಅಂದ್ರೆ ತುಂಬಾ ತುಂಟ ನಾಯಿ ಮರಿ ಅದು, ಆಯ್ತಾ? ಸೊ ಅವಳನ್ನೇ ಇವಳು ಓಡಿಸ್ತಾಳೆ. ಅಂದ್ರೆ ಇವಳು ಎಷ್ಟು
ಎಷ್ಟು ತುಂಟಿತನ ಮಾಡ್ಬೋದು ಆ ಥರದ್ದೆಲ್ಲ ಇದ್ದೇ ಇರುತ್ತೆ ದಿನ ಮನೇಲಿ. ಅದಿತಿ ಪ್ರಭುದೇವ ಅವರ ಮಗಳು ಅಪ್ಪನ ಮಗಳ ಅಮ್ಮನ ಮಗಳ ಅಂತ? ಅಮ್ಮನ ಮಗಳೇ ಆಗಿರ್ಲಪ್ಪ ದೇವ್ರೆ ಪ್ಲೀಸ್. ಅಂದ್ರೆ ಅಪ್ಪನ ಮಗಳಾಗದ್ ಬೇಡ ಅಂತ ಹೇಳ್ತಿಲ್ಲ, ಇನ್ನೂ ಒಂಥರ ನಾನು ಸ್ವಲ್ಪ ಪೊಸೆಸಿವ್ ಪ್ರೀತಿಯಲ್ಲಿ. ನಮ್ಮ ಯಜಮಾನ್ರಿಗೂ ನಾನೇ ಫಸ್ಟ್ ಲವ್ ಆಗಿರ್ಬೇಕು, ನನ್ನ ಮಗಳಿಗೂ ನಾನೇ ಫಸ್ಟ್ ಲವ್ ಆಗಿರ್ಬೇಕು ಅಂತ. ಫಸ್ಟ್ ಅಂಡ್ ಲಾಸ್ಟ್. ಆಮೇಲೆ ಇನ್ನೊಂದ್ ಏನಂತಂದ್ರೆ ತೋತಾಪುರಿ ಸಿನಿಮಾದಲ್ಲಿ ಧನಂಜಯ ಅವರೊಟ್ಟಿಗೆ ನೀವು ಕೆಲಸ ಮಾಡಿದ್ರಿ. ನಿಮ್ಮ ಆಗಮನಕ್ಕಾಗಿ ನಾವೆಲ್ಲರೂ ಸಹ ವೆಯ್ಟ್ ಮಾಡ್ತಿದೀವಿ. ನೆನ್ನೆ ಅಷ್ಟೇ ಮಾಂಗಲ್ಯ ಕಟ್ಟಿಬಿಟ್ಟು ಸೊ ಹೊಸ ದಾಂಪತ್ಯ ಜೀವನ ಕಾಲಿಟ್ಟಿದ್ದಾರೆ. ಸೊ ಯಾಕೆ ಬಂದಿಲ್ಲ ಅನ್ನುವಂಥದ್ದು. ಆಕ್ಚುಲಿ ಏನ್ ಗೊತ್ತಾ, ತೋತಾಪುರಿನೂ ಇನ್ನು ಸ್ವಲ್ಪ ಕಡಿಮೆ ದಿನ ಕೆಲಸ ಮಾಡಿದ್ವಿ ತೋತಾಪುರಿಲಿ. ಬಟ್ ಅಂದೊಂದಿತ್ತು ಕಾಲದಲ್ಲಿ ಧನುಸರೊಟ್ಟಿಗೆ ಸುಮಾರು ದಿನ ನಾವು ಕೆಲಸ ಮಾಡುವಂತ ಅವಕಾಶ ಆಯ್ತು. ವೆರಿ ವೆರಿ ಹಂಬಲ್, ವೆರಿ ಸ್ವೀಟ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನಂದಷ್ಟೆಲ್ಲ ಇವನ್ ಯಶಗೂ ಕೂಡ ತುಂಬಾ ಒಳ್ಳೆ ಸ್ನೇಹಿತರು ಅವರು. ನೋಡಿ ಅದಕ್ಕೆ ಅಂತಾರೆ ಮಗು ಆದ್ಮೇಲೆ ನೀವು ಹೇಳಿದ್ರಲ್ಲ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂದ್ರೆ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇದ್ದಿದ್ರೆ ನಾವು ಪಟ್ಟಂತ ಹೋಗಿ ಬರ್ತಿದ್ವೋ ಏನೋ. ಮಗಳು ಕರ್ಕೊಂಡು ಇಲ್ಲಿಂದ ಅಲ್ಲಿಗೆ ಮತ್ತೆ ಟ್ರಾವೆಲ್, ಅಲ್ಲಿ ಎಷ್ಟು ಜನ ಇರ್ತಾರೆ. ನಾನು ತುಂಬಾ ಜನಕ್ಕೆ ನಾನು ಫೋನ್ ಮಾಡಿ ಕೇಳಿದೆ, ಸುಮಾರು ಜನ ಇದ್ರು, ಸಖತ್. ಧನುಸರ್ ಮದ್ವೆ ಆಬ್ವಿಯಸ್ಲಿ ಎಲ್ರೂ ನೋಡ್ಬೇಕು ಅಂತ ಆಸೆ ಇರುತ್ತೆ. ಆ ಕ್ರೌಡಲ್ಲಿ ಚಿಕ್ಕ ಮಗು ಬೇರೆ ಅಂದ್ರೆ ದೆಲ್ ಬಿ ವೆರಿ ವಲ್ನರಬಲ್. ಅದಕ್ಕೆ ಅಷ್ಟೊಂದು ಇಮ್ಯುನಿಟಿ ಪವರ್ ಇರಲ್ಲ ಮಕ್ಕಳಿಗೆ. ಅಲ್ಲಿಗೆ ಹೋಗಿ ಅದೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು. ಕೊನೆಗೆ ಧನುಸರ್ಗೆ ಒಂದು ಮೆಸೇಜ್ ಹಾಕ್ತೆ ಅಷ್ಟೇ, ಸರ್ ಹಿಂಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ, ಪಾಪು ಕರ್ಕೊಂಡು ಬರೋಕ್ಕಾಗಲ್ಲ, ಬಟ್ ಇಲ್ಲಿಂದಾನೆ ವಿಶ್ ಮಾಡ್ತಿದ್ದೀನಿ ಒಳ್ಳೇದಾಗ್ಲಿ ಅಂತ. ನೋ ಪ್ರಾಬ್ಲಮ್ ಅದಿತಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್, ಥ್ಯಾಂಕ್ ಯು ಅಂತ ಹೇಳಿದ್ರು. ಬಟ್ ಟಿವಿಲೇ ಎಲ್ಲ ನೋಡಿದೆ, ಯೂಟ್ಯೂಬಲ್ಲಿ ನೀವೆಲ್ಲ ಸುಮಾರು ವಿಡಿಯೋಸ್ ಎಲ್ಲ ಹಾಕಿದ್ರೆ ನೋಡಿದೆ, ತುಂಬಾ ಖುಷಿ ಆಯ್ತು. ಅವ್ರಿಗೆ ಯಾವಾಗ್ಲೂ ತುಂಬಾ ಆಸೆ ಇತ್ತು ಅಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಮೆಚ್ಚೋ ಅಂಥದ್ದು, ಮತ್ತೆ ಇಂಡಿಪೆಂಡೆಂಟ್ ಆಗಿರೋ ತುಂಬಾ ಸಂಸ್ಕಾರ ಇರುವಂತ ಒಂದು ಹುಡುಗಿನ ಮದ್ವೆ ಆಗ್ಬೇಕು ಅಂತ ಎಲ್ರ ಕನ್ಸು ಅದೇ ಆಗಿರುತ್ತೆ ಆಯ್ತಾ. ಅಫ್ಕೋರ್ಸ್ ಎಲ್ರಿಗೂ ಅದೇ ಇಷ್ಟ ಇರುತ್ತೆ. ಸೊ ಅದಾಯ್ತಲ್ಲ ಅಂತ. ಆಕ್ಟರ್ ಡಾಕ್ಟರ್ ಕಾಂಬಿನೇಷನ್ ಒಂದು ಬ್ಯೂಟಿಫುಲ್. ಅಂಡ್ ಧನ್ಯತೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ತುಂಬಾ ಹೋಮ್ಲಿ ಹುಡುಗಿ ಅಂತ ಅನ್ಸ್ತಾರೆ. ಸೊ ಇಬ್ರು ಖುಷಿಯಾಗಿದ್ದಾರೆ, ಅದ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ವಿಡಿಯೋಸ್ ಅಲ್ಲೇನೆ. ಹಂಗೆ ಥ್ರೂ ಔಟ್ ದ ಲೈಫ್ ಖುಷಿಯಾಗಿರ್ಲಿ ಅಂತ ಹಾರೈಸ್ತೀನಿ. ಇನ್ನ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಮ್ಯೂಸಿಕ್ ಟೀಚರ್ ಆಗಿ ಬಡ್ತಿ ಪಡ್ತಿದ್ರ, ಸಿನಿಮಾಗಳು ಸಹ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ರ. ಅದ್ರ ಜೊತೆಗೆ ಎಷ್ಟು ಸಿನಿಮಾಗಳು ಇದೆ, ಮತ್ತೆ ಯಾವ ಸಿನಿಮಾಗಳ ಮೂಲಕ ಇನ್ನು ಕನ್ನಡಿಗರನ್ನ ರೆನ್ಸೋದಕ್ಕೆ ರೆಡಿ ಆಗಿದ್ದೀರಾ ಅಂತ? ಇಲ್ಲ, ಇನ್ನು ನೋಡ್ಬೇಕು, ಇನ್ನು ಯಾವಾಗ ಒಪ್ಕೋಬೇಕು ಅಂತ ಇನ್ನು ನಾನು ಪ್ಲಾನ್ ಮಾಡಿಲ್ಲ. ತೀರಾ ನಂಗೆ ಬಿಡಕ್ ಇಷ್ಟನೇ ಇಲ್ಲ ಅಂತ ಯಾವ್ದಾದ್ರು ಒಂದು ಪಾತ್ರ ಬಂದ್ರೆ, ಇನ್ನು ಸ್ವಲ್ಪ ಮಗಳು ಅಂದ್ರೆ ಇನ್ನು 10 ತಿಂಗಳು ಅಟ್ಲೀಸ್ಟ್ ಅವಳಿಗೊಂದು ವರ್ಷ ಆದ್ರೆ ನಂಗೊಂದು ಸ್ವಲ್ಪ ಓಕೆ ನೋಡೋಣ ಅಂತ ಯೋಚನೆ ಬರಬಹುದು. ಜಸ್ಟ್ ವೇಟಿಂಗ್. ನಾನು ಮುಂದೆ ಏನು ಮಾತಾಡಕ್ ಹೋಗಲ್ಲ, ಜಸ್ಟ್ ವೇಟಿಂಗ್ ಏನಾಗುತ್ತೆ ಅಂತ. ನಾನು ಈ ಕ್ವಶನ್ ಕೇಳ್ತೀನಿ ಅಂತ ಬೇಜಾರಾಗಬಾರ್ದು, ಮೊದಲೇ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಬೇಜಾರಾದ್ರೆ ಐ ಆಮ್ ಸಾರಿ. ಯಾಕಂದ್ರೆ ಅಲ್ಲ ಹಂಗಲ್ಲ, ಕನ್ನಡಿಗರಿಗೆಲ್ರಿಗೂ ಗೌರಿಯನ್ನ ಕೊಟ್ರಿ, ಗಣೇಶನ್ ಯಾವಾಗ ಕೊಡ್ತೀರಾ? ಹಂಗ ನನಗೆ ನಿಜವಾಗ್ಲೂ ಇನ್ನೊಂದು ಗೌರಿನೇ ಬರ್ಲಿ ಅಂತಾನೆ ಇದೆ. ಹೆಣ್ಮಕ್ಳು ಅದ್ಲಕ್ ತಲೆನೋವು ಇರಲ್ಲ ಆಯ್ತಾ. ಇಲ್ಲ, ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ಮಾಡಿದ್ರಿ, ಮತ್ತಷ್ಟು ಸಿನಿಮಾಗಳ ಮೂಲಕ. ಪರ್ಸನಲಿ ನಾನು ಕೇಳ್ತಾ ಇರುವಂತದ್ದು ಹೀಗೆ ಬ್ಯಾಲೆನ್ಸ್ ಮಾಡ್ತಾ, ಒಂದ್ ಕಡೆ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಬ್ಯಾಲೆನ್ಸ್ ಮಾಡ್ತಾ ಮತ್ತಷ್ಟು ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ಕೊಡಬೇಕು ಅಂತ ನಾನು ಕೇಳ್ಕೊತೇನೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಸೋ ಸ್ವೀಟ್, ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ನಟಿ ಅದಿತಿ ಪ್ರಭುದೇವ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.